ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ 24. ಇವತ್ತೊಂದು ನಿಮಗೆ ಇನ್ನೊಂದು ಹಣ್ಣಿನ ಗಿಡ ಪರಿಚಯ ಮಾಡ್ಕೊಡೋಣ ಅಂತ ಇದ್ದೀನಿ. ನನ್ನ ತೋಟದಲ್ಲಿ ನಾನು ಇಟ್ಟಿರುವಂಥದ್ದು. ಸೊ ನಾನು ಹೇಳಿದ ಇಷ್ಟೇ, ನಿಮ್ಮ ಹತ್ರ ಒಂಚೂರು ಜಾಗ ಇತ್ತು ಅಂದರೆ, ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ, ನಿಮ್ಗೆ ಇಂಟ್ರೆಸ್ಟ್, ಫಸ್ಟ್ ಆಫ್ ಆಲ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ, ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಅದ್ರ ಲಾಭ ಪಡೀನಂತೆ ನಾನು ಬೆಳೆದು ಅದರಿಂದ ನಾನು ನ್ಯಾಚುರಲ್ ತಿಂತೀನಿ ಅನ್ನೋದಾದರೆ ಒಂದೊಂದು ಗಿಡ ಇಟ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದು ಯಾವ ಗಿಡ ಅಂದರೆ ನೋಡ್ತಿರ್ಬೋದು, ನನ್ನ ಪಕ್ಕದಲ್ಲಿ ನೋಡಿ ಈ ಥರ ಇದು ಗಿಡ ಇದೆ. ಇದು ಆರೆಂಜ್ ಗಿಡ, ಕಿತ್ಲೆಹಣ್ಣು ಗಿಡ ನೋಡಿ. ಇದು ಕಿತ್ಲೆಹಣ್ಣು ಗಿಡ ನೋಡಿ. ಇದು ನಾನು ಇಟ್ಟು ಇದನ್ನ 2 ಇಯರ್ಸ್ ಆಗಿದೆ. ಇನ್ನೂ ಕೂಡ ಇದು ಗಿಡ ಡೆವಲಪ್ಮೆಂಟ್ ಆಗಿಲ್ಲ ಅಷ್ಟು ಚೆನ್ನಾಗಿ. ಸೊ ಇನ್ನೊಂದು ಗಿಡ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನು ನಾನು 4 ಗಿಡ ಇಟ್ಟಿದ್ದೀನಿ ನೋಡಿ. ಈ ಗಿಡ, ಇದು ಕೂಡ ಕಿತ್ಲೆಹಣ್ಣು ಗಿಡ, 4 ಗಿಡ ಇಟ್ಕೊಂಡಿದ್ದೀನಿ. ಸೊ ನಾನು ಏನಕ್ಕಪ್ಪ ಇದು ಗಿಡ ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ರ ಜಾಗ ಇತ್ತು ಅಂದರೆ ಅವಾಗಲೇ ಹೇಳ್ದಂಗೆ ನಾನು ಈ ಥರದ ಒಂದು ಗಿಡ ಇಟ್ಕೊಳ್ಳಿ. ಇವತ್ತು ಕಿತ್ಲೆಹಣ್ಣು ಗಿಡ 60ರಿಂದ 70 ರೂಪಾಯಿ ಐತೆ ಆಚೆ. ಗಿಡ ಅಲ್ಲ, ಸಾರಿ, ಹಣ್ಣು 100 ರೂಪಾಯಿ ಗಂಟೆ ಇದೆ. ಸೊ ಈ ಥರ ಒಂದು ಜಾಗ ಇತ್ತು ಅಂದರೆ ಎಲ್ಲರ ಒಂದು ಗಿಡ ನರ್ಸರಿ ಸಿಗುತ್ತೆ, 150 ರೂಪಾಯಿ ಸಿಗುತ್ತೆ. ಒಂದು 2 ಇಯರ್ಸ್ ಇದನ್ನ ಮೇಂಟೈನ್ ಮಾಡ್ತಂದರೆ 2-3 ಇಯರ್ಸು, ಅದಾದಮೇಲೆ ನಿಮಗೆ ಒಂದು 5ರಿಂದ 10 ವರ್ಷ ಒಂದು 10 kg ಹಣ್ಣು ಸಿಗಲ್ವಾ, ಸಿಗುತ್ತೆ. ನೀವು ಮನೆಗೆ, ನಿಮಗೆ ಆಗಲಿ, ಮಕ್ಕಳಿಗಾಗಲಿ, ನೀವಾಗಲಿ, ನಿಮ್ಮ ತಂದೆ ತಾಯಿ ಆಗಲಿ, ಎಲ್ಲರೂ ಕೂಡ ಫ್ರೆಶ್ ಆಗಿ, ಅಂದರೆ ಯಾವುದೇ ಥರ ಮೆಡಿಸಿನ್ ಯೂಸ್ ಮಾಡಂತೆ, ಹಣ್ಣಾಗ್ನ ಮೆಡಿಸಿನ್ ಹಾಕಿ ಹಣ್ಣಾಗ್ನಂತೆ ನ್ಯಾಚುರಲ್ ಆಗಿ ಬೆಳೆದು ತಿನ್ಬೋದು. ಪ್ರತಿಯೊಬ್ಬರು ರೈತರಲ್ಲೂ ಕೂಡ ಜಾಗ ಇತ್ತು ಅಂದರೆ, ವಾಟರ್ ನೀರಿತ್ತು, ನಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇತ್ತು ಅಂದರೆ, ನೀವು ತಾಳ್ಮೆಯಿಂದ ಕಾಯ್ತೀನಿ ಅನ್ನೋದಾದರೆ ಮಾತ್ರ ಈ ಥರ ಗಿಡಗಳನ್ನ ತಂದು ಇಟ್ಕೊಳ್ಳಿ. ನಿಮ್ಮ ಇದು ನೋಡ್ತಿರ್ಬೋದು, ಇದು ನಮ್ಮದು ಭೂಮಿ ನೋಡಿ. ಈ ಥರ ಡ್ರೈ ಲ್ಯಾಂಡ್ ಇದೆ ಮತ್ತು ಬಿಸಿಲು ತುಂಬ. ಸೊ ಅಲ್ಲೂ ಕೂಡ ಗಿಡ ಚೆನ್ನಾಗಿ ಬಂದಿದೆ. ಇದು ಈ ಥರ ನಾನು ಕಿತ್ತಳೆಯಲ್ಲಿ ಒಂದು 3 ಥರ ವೆರೈಟಿ, 3-4 ಥರ ವೆರೈಟಿ ಇಟ್ಟಿದ್ದೀನಿ. ಸೊ ಇದೊಂಥರ ವೆರೈಟಿ, ಅದೊಂದು ಥರ ವೆರೈಟಿ ಇದೆ ಕಿತ್ತಳೆ. ಮತ್ತು ಈ ಕಡೆ ಇಲ್ಲೊಂದು ಮಾಲ್ಟಾ ಆರೆಂಜ್ ಅಂತ ಇಟ್ಟಿದ್ದೀನಿ ಎಲ್ಲ ಕೂಡ. ಸೊ ಬಂದಷ್ಟು ಬರಲಿ ಅಂತ ಇಟ್ಕೊಂಡಿದ್ದೀನಿ. ಇದು ನಾನು ಮಾಡ್ತಿರೋದು ಫಾರ್ಮಿಂಗಲ್ಲಿ. ಸೊ ನೋಡ್ತಿರ್ಬೋದು ಭೂಮಿಯಲ್ಲಿ ಯಾವ ರೀತಿ ಇದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.